ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಮೇಶ್ ಸರ್, ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಸರ್, ಈ ಥರ ಒಬ್ಬ ವ್ಯಕ್ತಿ ಬಂದು ನಾನು ಹೆಣ ಹೂತಾಕ್ಬಿಟ್ಟಿದ್ದೀನಿ, ಯಾರೋ ಹೂತು ಬಿಡು ಅಂತ ಹೇಳಿದರು, ಸುಟ್ಟು ಬಿಡು ಅಂತ ಹೇಳಿದರು ಅಂತ ಬಂದಾಗ, ಈಗ ಸಾರ್ವಜನಿಕ ವಲಯದಲ್ಲಿ ಕೆಲವೊಂದಷ್ಟು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಥಾಪಿತ ಅಭಿಪ್ರಾಯ ರೂಪಿತ ಆಗಿಬಿಟ್ಟಿರುತ್ತೆ ಸರ್. ಸ್ಥಾಪಿತ, ಇವನೇ ಮಾಡಿದ್ದಾನೆ, ಇವನೇ ಮಾಡಿಸಿದ್ದಾನೆ ಅಂತೇಳಿ. ಈ ಬಗ್ಗೆ ಒಬ್ಬ ಐಒ ಆದಿಕಲ್ಲಿ ಯೋಚನೆ ಮಾಡಬೇಕಾಗಿಲ್ಲ, ಮಾಡಲೂಬಾರ್ದು. ಅವನ ಅಭಿಪ್ರಾಯನೇ ಇಟ್ಕೊಂಡು ತನಿಖೆ ಮಾಡೋಕ್ಕೆ ಶುರುವಾಗ್ಬಿಟ್ಟಾಗ, ನೀವೊಂದು ಫೇಮಸ್ ಕಥೆ ಹೇಳಿದ್ರಿ ಸರ್ ನನಗೆ. ಎದುರುಗಡೆ ಮನೆ ಗಾರೆ ಕೆಲಸದವನು ಈ ಕಡೆ ಮನೆಗೆ ಬಂದು ಚಿನ್ನ ಬೆಳ್ಳಿ ದೋಚೋ ಸಲುವಾಗಿ ಒಬ್ಬನ್ನ ಸಾಯಿಸ್ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದ. ಕರ್ಣೆ ಸಮೇತ, ಸಿಮೆಂಟ್ನ ಗುರುತಿನ ಸಮೇತ ಒಂದು ಕೇಸ್ ಪತ್ತೆ ಹಚ್ಚಿದ್ದೆ ನಾನು ಅಂತ ಹೇಳಿ. ಯಾರ್ಯಾರು ಕ್ಲೂನೇ ಸಿಗ್ತಾ ಇರಲ್ಲ ನಿಮಗೆ ಅಂತ. ನಾನು ಇಲ್ಲೇನು ಕೇಳ್ತೀನಿ ನಿಮಗೆ ಅಂದರೆ, ಈ ಥರ ಸ್ಥಾಪಿತ ಅಭಿಪ್ರಾಯ ಯಾವುದೋ ಇರುತ್ತೆ ಸರ್. XYZ ಅನ್ನೋ ವ್ಯಕ್ತಿಯ ಬಗ್ಗೆನೇ ಎಲ್ಲರೂ ದೂರ್ತಾ ಇದ್ದಾರೆ, ಅವನಿಲ್ಲದೆ ಆಗಲ್ಲ, ಅವನ ಅಭಿಪ್ರಾಯ ಇಲ್ಲ, ಹಾಗೆ ಹೀಗೆ ಅಂತ. ನಮಗದು ಬೇಕಾಗಿಲ್ಲ ಸರ್. ನಾವ್ಯಾರೋ ತೀರ್ಪು ಬರೆದ್ಬಿಟ್ಟು ತನಿಖೆ ಮಾಡಬೇಕಾಗಿಲ್ಲ, ತನಿಖೆ ಮಾಡಿ ತೀರ್ಪು ಬರೆಸ್ಬೇಕು ನಾವು. ನಮ್ಮ ಡ್ಯೂಟಿ ಆಗಿರುತ್ತದು. ಇಂಥ ಕೇಸಲ್ಲಿ ಇವನನ್ನು ಮೊದಲು ಈ ಸ್ಥಳ ಮಹಜರಿಗೆ ಅಂತ ತೆಗೆದುಕೊಂಡು ಹೋಗಲಿಕ್ಕೆ SITಗಾಗಲಿ ಅಥವಾ ಅವ್ನು ಯಾರ ಮುಂದೆ ಮೊದಲು ಬಂದು ಹೇಳಿದ್ದಾನೆ ಅವ್ರಿಗಾಗಲಿ ಎಷ್ಟು ದಿನ ಬೇಕು ಅಂತ ನಾನು ಕೇಳೋದು. ನಾನು ಮತ್ತೆ ಸಂಪರ್ಕದಲ್ಲಿ ಅವ್ರು ಬಂದಾಗ ನಾನು ಅವ್ರನ್ನ ಮಾತಾಡಿಸ್ತೀನಿ. ಏನಾಗ್ತಾ ಇದೆ ನಿಮಗೆ ಈ ಒಂದು ವಿಚಾರದ ಎಲ್ಲರೂ ಕೇಳ್ತಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಈ ಥರ ಬಂದು ಹೇಳಿದ ಮೇಲೆ ಇಷ್ಟು ತಡ ಯಾಕೆ ಮಾಡ್ತಾ ಇದ್ದಾರೆ? 15 ದಿನ ಆಯಿತು. ಜನ ದಿನಗಣನೆ, ಕ್ಷಣಗಣನೆ, ನಿಮಿಷಗಣನೆಯಲ್ಲಿ ತೊಡಗಿದ್ದಾರೆ. ಅವರು ಮೊದಲು ಹೋಗಿ ಆ ಬಾಡಿಗಳು ತೆಗೆಸಲಿ ಅಂತ ಹೇಳಿ. ಇಲ್ಲೇನಾಗುತ್ತೆ, ಒಂದು ವೇಳೆ ಈಗ ನೇತ್ರಾವತಿ ನದಿಯಲ್ಲಿ ಅನಾಥ ಶವಗಳು ಸಿಗಬಹುದು, ಯಾರೋ ಸೂಸೈಡ್ ಕೂಡ ಮಾಡ್ಕೊಂಡಿರಬಹುದು. ಅವರು ಪತ್ತೆ ಹಚ್ಚಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟ ಹೊರತಾಗಿಯೂ ಒಂದು ಫೈನ್ ಡೇ ಸಂಸ್ಕಾರ ಮಾಡಲೇಬೇಕು. ಅವರು ಒಂದಷ್ಟು ಫೋಟೋಗಳು ತಕ್ಕೋತಾರೆ, ವಿವರಗಳು ಬರ್ಕೊಳ್ತಾರೆ, ಎಷ್ಟು ಉದ್ದ ಆಯಿತು, ಎಷ್ಟು ಅಗಲ ಇದ್ರು ಅವರು, ಯಾವ ಥರ ಬಿದ್ದಿದ್ರು ಅವರು, ಎಲ್ಲಿ ಬಿದ್ದಿದ್ರು, ಎಲ್ಲಿ ಸಿಕ್ಕಿದ್ರು, ಈ ಥರದ್ದು ಏನೋ ಒಂದಿರುತ್ತೆ. ಫೈನಲ್ ಏನು ಮಾಡ್ತಾರೆ ಅವರು, ಅದೆಲ್ಲ ಡೀಟೇಲ್ಸ್ ತೊಗೊಂಡು ಸಂಸ್ಕಾರ ಮಾಡಿಬಿಡ್ತಾರೆ. ಅದು ಅನಾಥ ಶವ ಆಗಿದ್ದರೆ, ಅನಾಥ ಶವವನ್ನು ಕಾಡಿನಲ್ಲಿ ಯಾವುದೋ ಮೂಲೆಯಲ್ಲಿ ತೊಗೊಂಡು ಹೋಗಿ ಯಾವುದೋ ಪೊದೆ ಹಿಂದೆ, ಯಾವುದೋ ಮರಗಳ ಹಿಂದೆ, ಯಾವುದೋ ಗುಡ್ಡದ ಮೇಲೆ, ಯಾವುದೋ ಗುಡ್ಡದ ಕೆಳಗಡೆ ಸಂಸ್ಕಾರ ಮಾಡಲ್ಲ. ಪೊಲೀಸರು ಕೂಡ ಒಂದು ಕ್ರಮ ಇರುತ್ತಲ್ಲ, ಅನಾಥ ಶವ ಅಂದರೆ ಎಲ್ಲೋ ತೊಗೊಂಡೋಗಿ ಎಷ್ಟು ಬಿಡೋದು ಮಾಡೋಕ್ಕೆ ಬರಲ್ಲ ಅಂಥೇಳಿ. ಉಮೇಶ್ ಸರ್ ಮತ್ತೆ ಸಂಪರ್ಕ ಬಂದಿದ್ದಾರೆ, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ಸರ್, ಈಗ ಈ ವಿಚಾರದಲ್ಲಿ ಸರ್ ಎಲ್ಲರೂ ಕೇಳ್ತಿರೋದು, ಎಷ್ಟು ದಿನ ಬೇಕ್ರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೆ? ಅವನು ಹೆಣ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, 10 ವರ್ಷ ಆಗಿದೆಯೋ, 15 ಆಗಿದೆಯೋ, 30 ವರ್ಷ ಆಗಿದೆಯೋ, ಹೋಗಿ ಮೊದಲು ಗುಂಡಿಯಾಗಿರಿ ಅಂತ ಹೇಳ್ತಿದ್ದಾರೆ ಸರ್. ಇವರು ಗುಂಡಿಯಾಗಿಯೋದಕ್ಕೆ ಇನ್ನೂ ಕೂಡ ಸೆನಿಕೆ, ಹಾರೆ, ಪಿಕಾಸಿ ಸಿಕ್ಕಿಲ್ವಾ ಇವ್ರಿಗೆ? ನಮ್ಮಕ್ಕ ನೋಡಿ, ಇದು ವರ್ಷಗಳು ಗಣನೆಗೆ ಬರ್ತಕ್ಕಂಥದ್ದು ಲೇಟರ್ ಕೋರ್ಸು. ಇವಾಗ ಏನ್ ನಡೀತಾ ಇದೆ, ಇವಾಗ ಯಾವ ಕ್ವಶನ್ ರೇಸ್ ಮಾಡಿದಾನೆ ಮನುಷ್ಯ ಬಂದು ಪೊಲೀಸ್ ಠಾಣೆಗೆ ಅನ್ನುವಂಥದ್ದು ಇಂಪಾರ್ಟೆಂಟು. ಯಾಕೆ ಮಾಡಿದಾನೆ, ಯಾಕೆ ಏನ್ ಮಾಡಿದಾನೆ, ಅವ್ನ್ ಬಂದಂತ ಸ್ವರೂಪ ಏನು, ಏನ್ ತಗೊಂಡ್ ಬಂದ, ಮತ್ತೆ ಏನು ಯಾವ್ದ್ರ ಮನುಷ್ಯ ತೋರಿಸಿ ಏನ್ ಹೇಳ್ದ ಅವನು ಅನ್ನುವಂಥದ್ದು. ಇವಾಗ ಅದೊಂದು ಕೇಸ್ ದಾಖಲಾಗದೆ ಪೊಲೀಸ್ ಠಾಣೆಯಲ್ಲಿ ಅದೊಂದು UDR ಅಂತ ಮಾಡ್ಕೊಳ್ತಾರೆ. ಮತ್ತೆ ಮಾಡ್ಕೊಂಡಾದ್ಮೇಲೆ ಅದನ್ನ ಹೋಗಿ ಅಲ್ಲಿ ಸ್ಥಳ ಮಾಜರ್ ಮಾಡ್ತಾರೆ, ಅದೊಂದು ಮಾರ್ಕ್ ಮಾಡಿ ಎಲ್ಲ ಅಲ್ಲೊಂದು ಮಾಜರ್ ಮಾಡಾದ್ಮೇಲೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕಳಿಸ್ಕೊಡ್ತಾರೆ. ಅವ್ರು ಬರ್ತಾರೆ, ಅವರ ಸಮ್ಮುಖದಲ್ಲಿ ಅದು ಎಕ್ಸೂಮ್ ಮಾಡ್ತಾರೆ ಬಾಡಿನ. ಅವ್ರೇ ಇನ್ಕ್ವೆಸ್ಟ್ ಮಾಡ್ತಾರೆ. ಪೊಲೀಸರುಗಳಲ್ಲಿ ಏನ್ ಕೆಲಸ ಇರಲ್ಲ. ನಾವು ಹೋಗಿ ನಮ್ಗೊಂದು ಮಾಹಿತಿ ಇಂಥದೊಂದು ಬಂದಿದೆ, ನೀವು ಬಂದು ಎಕ್ಸೂಮ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಯು ಆರ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟಲ್ ಅಷ್ಟೇ ಪೊಲೀಸ್ನವ್ರುಗಳು. ಅದಾದ್ಮೇಲೆ ಬಾಡಿ ಅಲ್ಲಿ ಸಿಕ್ತೋ ಸಿಗ್ಲಿಲ್ವೋ ದಟ್ ಇಸ್ ಇಮ್ಮೆಟೀರಿಯಲ್. ಒಂದು ವೇಳೆ ಸಿಕ್ತೋ, ಸ್ಕೆಲಿಟನ್ ಸಿಕ್ತು ಅಂತ ಅಂದಾಗ ಅಲ್ಲಿಗೆ ನಮ್ಮ ಡಾಕ್ಟರ್ಗಳು ಟೀಮ್ ಬಂದಿರ್ತಾರೆ, ಇವರು ಇರ್ತಾರೆ, ಮತ್ತೆ FSL ಟೀಮ್ಗಳು ಇರ್ತಾರೆ. ಅವರುಗಳು ಪ್ರಾಯೋಗಿಕವಾಗಿ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಏನು ಆ ಇರ್ತಕ್ಕಂಥ ಸ್ಕೆಲಿಟನ್ ತಗೊಂಡು ಒಂದೊಂದೇ ಮೇಲೆ ನಿಯತಕಾಲಿಕವಾಗಿ ಜೋಡಿಸ್ಕೊಂಡು ಅದನ್ನ ಒಂದು ಫೋಟೋ ತೆಗಿತೀವಿ. ಅಲ್ಲೇನೆ ಒಂದು ಯಾವ್ದಾದ್ರು ಒಂದು ಪೇಪರ್ ಇದ್ರ ಮೇಲೆ ಅದನ್ನ ಎಷ್ಟು ಹೈಟ್ ಇದೆ ಅಂತ ಅನ್ನುವಂಥದ್ದು ಸ್ಕೆಲಿಟನ್ ಫೋಟೋ ಮಾಡ್ತೀವಿ. ಪೂರ್ತಿ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಮೂಳೆಗಳ. ಪೊಲೀಸರು ಅನಾಥ ಶವ ಸಿಕ್ಕಿದಾಗ ಸಂಸ್ಕಾರ ಮಾಡೋದು ಹೇಗೆ ಸರ್? ಉಮೇಶ್ ಸರ್, ಪೊಲೀಸರು ಒಂದು ಅನಾಥ ಶವ ಸಿಕ್ತು, ಎಲ್ಲ ನೋಟಿಸ್ ಹೊರಡಿಸ್ತೀರಿ, ಬೇರೆ ಬೇರೆ ಸ್ಟೇಷನ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ, ಭಾವಚಿತ್ರ ಸಿಕ್ಕರೆ ಭಾವಚಿತ್ರ ಹಾಕ್ತೀರಿ, ಹೆಣದ ಫೋಟೋ ಸಿಕ್ಕಿದ್ರೆ ಹೆಣದ ಫೋಟೋನೇ ಹಾಕ್ತೀರಿ, ಎಲ್ಲ ಆಯಿತು. ಯಾರೂ ಸಿಕ್ಕಿಲ್ಲ ನಿಮಗೆ, ಒಂದು ವಾರ ಕಾಯ್ತಿರೋ, 3 ದಿನ ಕಾಯ್ತಿರೋ, ನನಗೆ ಗೊತ್ತಿಲ್ಲ ಸರ್. ಒಂದು ಅನಾಥ ಶವ ಸಿಕ್ಕರೆ ನೀವು ಸಂಸ್ಕಾರ ಮಾಡೋದು ಹೇಗೆ ಪೊಲೀಸರು? ಒಂದು ಅನಾಥ ಶವ ಸಿಕ್ತು ಅಂದ ತಕ್ಷಣನೇ ನಾವು ಅದನ್ನ ನೋಡ್ತೀವಿ. ನೋಡಿದ ತಕ್ಷಣನೇ ಅದು ಪ್ರಿಮಾ ಫೇಸಿ, ಅದು ಆ ಮನುಷ್ಯ ಯಾವುದೇ ತರವಾದಂತ ಗಾಯ ಆಗಿಲ್ಲ, ಮತ್ತೆ ಯಾವೇ ಹೊಡೆದಿಲ್ಲ ಅನ್ನುವಂತ ಇಂಜುರೀಸ್ ಗಳನ್ನ ಕನ್ಫರ್ಮ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಅನ್ಯಾಚುರಲ್ ಡೆತ್ ಅಂತ ತಗೊಳ್ತೀವಿ. ಒಂದ್ ವೇಳೆ ಮನುಷ್ಯನಿಗೆ ಬಹಳ ಬಲವಾದಂತ ಗಾಯಗಳಾಗಿದ್ದಾವೆ, ನೋಡಿದ ತಕ್ಷಣ ಅಂತಂದ್ರೆ ಯಾರೋ ಹೊಡೆದಿದ್ದಾರೆ ಅಂತ ಮರ್ಡರ್ ಕೇಸ್ ರಿಜಿಸ್ಟರ್ ಆಗ್ತದೆ. 2 ಫೇಸಲ್ಲಿ ಆಗ್ತದೆ. ಒಂದು ಅನ್ಯಾಚುರಲ್ ಡೆತ್ ಅಲ್ಲಿ ತಗೊಳ್ತೀವಿ UDR ಒಳಗಡೆ, ಇನ್ನೊಂದು ಅದು ಅಕಸ್ಮಾತ್ ಏನಾದ್ರು ಮಾರಣಾಂತಿಕ ಅಲ್ಲೇ ಗಾಯಗಳಿತ್ತು ಅಂತಂದ್ರೆ ಮರ್ಡರ್ ಕೇಸಲ್ಲಿ ಹೋಗ್ತದೆ. ಅಕಸ್ಮಾತ್ ಇದು ಈ ಒಂದು ಅನ್ಯಾಚುರಲ್ ಡೆತ್
ಡೆತ್ ಆಗಿದ್ದಾನೆ ಅಂತ ಅನ್ನುವಂಥದ್ದಾದಾಗ ನಾವು ಅದನ್ನ ಇನ್ಕ್ವೆಸ್ಟ್ ಮಾಡ್ಬಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಕಳಿಸ್ಕೊಡ್ತೀವಿ. ಅಲ್ಲಿ 1 ವಾರ ಇನ್ 10 days ವರ್ಗುನು ನಾವು ಹಾಸ್ಪಿಟಲ್ ಒಳಗಡೆ ಒಂದು ಫ್ರಿಡ್ಜ್ ಅಲ್ಲಿ ಇಟ್ಟು ನಾವು ಎಲ್ಲಾ ಪ್ರಯತ್ನಗಳು ಮಾಡ್ತೀವಿ. ಅವನ ಹತ್ರ ಏನಾದ್ರೂ ಸಿಗ್ತದ, ಅವನ ಹತ್ರ ಅಚ್ಚೆ ಇದೆಯಾ, ಆಮೇಲೆ ಟೈಲರ್ ಮಾರ್ಕ್ ಏನಾರ ಇದೆಯಾ, ಮತ್ತೆ ಅವನ ಫೋಟೋಗಳು ತಗೊಂಡು ಆ ವಿಸಿನಿಟಿನಲ್ಲೆಲ್ಲ ಕಳಿಸ್ಕೊಡುವಂಥದ್ದು, ಮತ್ತೆ ಅವ್ನ ಫೋಟೋ ತಗೊಂಡು ನೀಟಾಗಿ ಅವನ್ನೆಲ್ಲ ಮುಖ ಎಲ್ಲ ತೊಳೆದು ಅದೆಲ್ಲಾನು ಒಂದು ಫೋಟೋ ತೆಗೆದು ನಮ್ಮ DCRB ನಮ್ಮ ಸ್ಟೇಟ್ಗೆ ಕಳಿಸ್ಕೊಡುವಂಥದ್ದು. ಅದಾದ್ಮೇಲೆ ಅಲ್ಲೇ ಯಾವುದೇ ತರವಾದಂತ ಮಾಹಿತಿ ಸಿಗ್ಲಿಲ್ಲ ಅಂತಂದ್ರೆ ಬೇರೆ ರಾಜ್ಯಗಳ ಅಡ್ಜಸೆಂಟ್ ರಾಜ್ಯಗಳಿಗೆ ಕಳಿಸ್ಕೊಟ್ಟು ವೆರಿಫೈ ಮಾಡಿಸಿ ಇವ್ನು ಯಾರಾದ್ರೂ ನಿಮ್ಮಲ್ಲಿ ಏನಾದ್ರೂ ಈ ತರ ಮನುಷ್ಯ ಮಿಸ್ಸಿಂಗ್ ಆಗಿದ್ದಾನ ಅಂತ ಅನ್ನುವಂಥದ್ದನ್ನ ಪೂರ್ಣ ಪ್ರಮಾಣದಲ್ಲಿ ಆಗುವಷ್ಟೊತ್ತಿಗೆ ಒಂದು 10 days ಆಗುತ್ತೆ. ಆ 10 days ಆಗುವಷ್ಟೊತ್ತಿಗೆ ಫಿಸಿಕಲಿನೂ ಸಹ ಕೆಲವಷ್ಟು ವಿಚಾರಗಳು ಮಾಡ್ತೀವಿ. ಆಗ್ಲಿಲ್ಲ ಅಂದಾಗ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದನ್ನ ಯಾರು ಮಾದೇವ ಅಂತ ನೀವು ನೋಡಿ ಅನಾಥ ಶವಗಳ ಒಬ್ಬ ಇದ್ದ ಗೊತ್ತಲ್ಲ ನಿಮ್ಗೆ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅವ್ನು ಸುಮಾರು ಹೆಚ್ಚು ಕಡೆ 3-4 ಸಾವಿರ ಹೆಣಗಳನ್ನ ತಗೊಂಡು ಊತಾಕಿದೀನಿ ಅಂತ ಗಾಡಿ ಮೇಲೆ ಬರ್ಕೊಂಡಿದ್ದ. ಅವನು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಇರ್ತಿದ್ದ. ಅವನಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ನಮ್ಮ ಪೊಲೀಸರ ಜೊತೆಲಿ ಹೋಗ್ತಿದ್ರು. ಅಲ್ಲೊಂದ್ ಕಡೆ ವಿಲ್ಸನ್ ಗಾರ್ಡನ್ ಒಳಗಡೆ ಹೋಗಿ ಅದೊಂದು ಗುಂಡಿ ಹೊಡಿತಾನೆ. ಅಲ್ಲಿ ಊತ ಹಾಕ್ಬಿಟ್ಟು ಅದೊಂದು ಮಾರ್ಕ್ ಮಾಡ್ಕೊಂಡು ಎಲ್ಲಿ ಊತ ಹಾಕಿದೀನಿ ಅಂತ ಅನ್ಬಿಟ್ಟು ಅಂತ ಬರ್ತಾನೆ. ಬಾಡಿ ರೇಪ್ ಆಗಿದೆ ಸರ್, ರೇಪ್ ಆಗಿದೆ. ಒಂದು ಹೆಣ್ಣು ಮಗಳ ರೇಪ್ ಆಗಿದೆ, ಆಮೇಲೆ ಕೊಂದಿದ್ದಾರೆ. ಬಾಡಿ ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಬಾಡಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಆ ರೇಪ್ ಕೇಸು ಬಿಟ್ಬಿಡ್ತೀರಾ ನೀವು? ಇಲ್ಲ, ಏನಾಗುತ್ತೆ ನೋಡಿ, ಬಾಡಿ ಗೊತ್ತಾಗ್ತಿಲ್ಲ ಅಂತ ಅನ್ನುವಂಥದ್ದಾಗ ಬಾಡಿ ಮೇಲೆ ಏನಿದೆ ಅನ್ನುವಂಥದ್ದು ಬೇಕು. ಈಗ ಊತ ಹಾಕಿರೋ ಕೇಸ್ ಒಳಗಡೆ ನೀವು ರೇಪ್ ಕೇಸ್ ಅಂತ ಹೆಂಗ್ ಪತ್ತೆ ಮಾಡೋಕ್ಕಾಗ್ತದೆ? ಸ್ಕೆಲಿಟನ್ ಸಿಕ್ತಾಗ ಏನು ಗೊತ್ತಾಗಲ್ವಲ್ಲ. ಇವನ್ ಸ್ಟ್ರಾಂಗ್ಯುಲೇಷನ್ ಮಾಡಿ ಸಾಯಿಸಿದ್ರು ನಿಮ್ಗೇನು ಒಪಿನಿಯನ್ಗಳು ಬರಲ್ಲ. ಕರೆಕ್ಟ್. ನಿಮಗೆ ಬಾಡಿನ ಸ್ಕೆಲಿಟನ್ ಆಚೆ ತಗೊಂಡಾಗ ನಿಮ್ಗೆ ಏನಾದ್ರೂ ಮೇಜರ್ ಇಂಜುರಿಗಳು ಬ್ರೋಕ್ ಆಗಿದ್ರೆ, ಅಕಸ್ಮಾತ್ ಏನಾದ್ರು ಮೂಳೆಗಳು ಮುರಿದಿದ್ರೆ, ಸ್ಕಲ್ ಏನಾರು ಓಪನ್ ಆಗಿತ್ತು ಅಂತಂದ್ರೆ ಇಂಜುರಿ ಆಗಿದೆ ಅಂತ ಅನ್ನುವಂತ ಒಪಿನಿಯನ್ ಡಾಕ್ಟರ್ ಕೊಡ್ಬೋದು. ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಾವು ಈ ಬಾಡಿನ ಕಳಿಸ್ಕೊಡ್ತೀವಿ ನೋಡಿ, ಅವಾಗ ಒಪಿನಿಯನ್ ಕೇಳ್ತೀವಿ. ಏನು ಇರಲ್ಲ, ಇದ್ರ ಮೇಲೆ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ. ಆಮೇಲೆ ಆ ಸ್ಕಲ್ ನಲ್ಲಿ ನಾವು ಸೂಪರ್ ಇಂಪೋಸಿಷನ್ ಮಾಡೋಕ್ ಹೋಗ್ತೀವಿ. ಅದೊಂದು ಫೋಟೋ ತಯಾರು ಮಾಡ್ತೀವಿ. ಏನೇ ಮಸಲ್ಸ್ ಎಲ್ಲ ತುಂಬಿ ಆ ಇದಕ್ಕೆ ಸ್ಕಲ್ಗೆ ಒಂದು ಸೂಪರ್ ಇಂಪೋಸಿಷನ್ ಮಾಡಿ ಒಂದು ಫೋಟೋ ಡೆವಲಪ್ ಮಾಡ್ತೀವಿ. ಮಾಡಾದ್ಮೇಲೆ ಆ ಫೋಟೋನು ಸಹ ಸರ್ಕ್ಯುಲೇಟ್ ಮಾಡ್ತೀವಿ. ಏನೇನೆಲ್ಲ ತಾಂತ್ರಿಕವಾಗಿ ಮಾಡ್ಬೇಕು, ಮತ್ತೆ ಏನೇನೆಲ್ಲ ನಾವು ಬಾಹ್ಯ ಫಿಸಿಕಲ್ ಆಗಿ ಮತ್ತು ಬೇರೆ ಸೈಂಟಿಫಿಕ್ ಆಗಿ ಮಾಡ್ಬೇಕು, ಎಲ್ಲಾ ತರವಾದಂತ ಕ್ರಮಗಳನ್ನ ಪೊಲೀಸರನ್ನ ಅನುಸರಿಸ್ತೀವಿ. ಯಾವ ಕಾರಣಕ್ಕೂ ನಾವು ಯಾವ್ದೋ ಅನಾಥ ಶವ ಸಿಕ್ಬಿಡ್ತಲ್ಲಪ್ಪ ಬುಡಪ್ಪ ಏನ ಎತ್ಕೊಂಡೋಗಿ ಬಿಸಾಕ್ಬಿಡಿ, ನಥಿಂಗ್ ಡೂಯಿಂಗ್, ಪೊಲೀಸರು ಗಮನಕ್ಕೆ ಮಾಡಿಲ್ಲ ಅಂದ್ರೆ ಡಿರ್ಲೇಷನ್ ಆಫ್ ಡ್ಯೂಟಿ. ಮಾತಾಡ್ತೀನಿ ಸರ್, ಉಮೇಶ್ ಸರ್ ಮಾತಾಡ್ತೀನಿ ನಾನು ನಿಮ್ಮನ್ನ. ಇದೀಗ ಸಂಕೇತ್ ಸರ್ ಇದೆ. ಸಂಕೇತ್ ಸರ್, ಸಪೋಸ್ ಸರ್ ಈಗ ಈ ಒಂದು ವಿಚಾರದಲ್ಲಿ ನೀವು ಸರ್ಕಾರಿ ಅಭಿಯೋಜಕರಾದ್ರಿ, ಈ ಅನಾಥ ಶವಗಳ ವಿಚಾರದಲ್ಲಿ ಆ ಮನುಷ್ಯ ಏನೋ ಹೇಳಿದ್ದಾನೆ ಅಂದಾಗ ಒಬ್ಬರು ಸರ್ಕಾರಿ ಅಭಿಯೋಜಕರು ನ್ಯಾಯಾಲಯದ ಮುಂದೆ ಯಾವೆಲ್ಲ ಅಂಶಗಳು ಸಿಕ್ಕರೆ ನಮಗೆ ಇದರಲ್ಲಿ ನ್ಯಾಯ ಕೊಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ತಾವು ಭಾವಿಸ್ತೀರಿ ಸರ್? ನೋಡಿ, ಈಗ ಮೊದಲನೇದು ಒಬ್ಬ ಸಾಕ್ಷಿ ಅಂತ ಏನ್ ಹೇಳ್ತಾರೆ, ಪ್ರತ್ಯಕ್ಷ ಸಾಕ್ಷಿ ಅಥವಾ ಹೆಣ ಹುಡ್ತಂತ ಒಬ್ಬ ವ್ಯಕ್ತಿ ಅಂತ ಬಂದು ಏನ್ ಹೇಳ್ತಾರೆ, ಅವನ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಅವನ ಹೇಳಿಕೆಯನ್ನ ನಾವು ವೇದವಾಕ್ಯ ಅಥವಾ ನಿಜಾನೇ ಹೇಳ್ತಾ ಇದ್ದಾನೆ ಅಂತ ನಾವು ನೇರವಾಗಿ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಸತ್ಯಾಸತ್ಯತೆಯ ಬಗ್ಗೆ ಹೇಳಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಮೊದಲು ತನಿಖೆ ಆಗಿ ಅಲ್ಲೇನಾದ್ರೂ ಕಂಡು ಬಂದಲ್ಲಿ ಸತ್ಯಾಸತ್ಯತೆ ವಿವಿಧ ಆಯಾಮಗಳಲ್ಲಿ ತನಿಖೆ ಆಗಬೇಕಾಗ್ತದೆ. ಬರೇ ಹೇಳಿಕೆ ಅನ್ನೋದು ಮಾತ್ರ ಈ ಸದ್ಯಕ್ಕೆ ಇರುವಂತದ್ದು. ಸಾಕ್ಷಿ ಪುರಾವೆಗಳು ಇನ್ನೂ ಯಾವುದು ಕಲೆ ಹಾಕಿಲ್ಲ, ತನಿಖಾ ಹಂತದಲ್ಲಿ ಇರುವಂತದ್ದು. ಹಾಗಾಗಿ ಈ ಹೇಳಿಕೆ ನಾವು ನಿಜಾನೂ ಅನ್ನಕ್ಕಾಗಲ್ಲ, ಸುಳ್ಳು ಅನ್ನಕ್ಕಾಗಲ್ಲ. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಇದು ಒಂದು. ಆದ್ರೆ ಈ ತನಿಖಾ ಹಂತದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಆಗ್ಬೇಕು ಅಂತ ನಾನು ಏನು ಹೇಳಿದ್ದೆ. ಮೊದಲನೇದ್ದು ಸತ್ಯಾಸತ್ಯತೆಯ ಹೇಳಿಕೆ ಬಗ್ಗೆ, ಹೆಣಗಳ ಬಗ್ಗೆ ಹಾಗೂ ಕಾಣೆಯಾದವರ ಪ್ರಕರಣಗಳ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಅದರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾದವರ ಪ್ರಕರಣಗಳ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗ್ತದೆ. ಎಷ್ಟು ಪ್ರಕರಣಗಳು ಧರ್ಮಸ್ಥಳಕ್ಕೆ ಹೋದಾಗ ಕಾಣೆಯಾಗಿದ್ದಾರೆ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಎಷ್ಟು ಪ್ರಕರಣಗಳಲ್ಲಿ ಸುಖಾಂತ್ಯ ಕಂಡಿಲ್ಲ ಅಥವಾ ತನಿಖಾ ಲಾಜಿಕಲ್ ಎಂಡ್ ವರೆಗೆ ಕನ್ಕ್ಲೂಷನ್ ವರೆಗೆ ಹೋಗಿಲ್ಲ, ಮತ್ತೆ ಎಷ್ಟು ಪ್ರಕರಣಗಳಲ್ಲಿ ವೃದ್ಧರಿದ್ರು ಅಥವಾ ಅನಾರೋಗ್ಯದಿಂದ ಬಳಲ್ತಿದ್ರು ಅಥವಾ ಮಹಿಳೆಯರಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಆ ಹೆಣಗಳದ್ದು ಸಂಬಂಧಪಟ್ಟಂತ ತನಿಖೆ ಆದಾಗ ಅವನ್ನೆಲ್ಲ ಹೂತಿರುವಂತ ಹೆಣಗಳನ್ನು ತೆಗೆದು DNA ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಅಂದ್ರೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಇವೆಲ್ಲ ಹೆಣ ಸಿಕ್ಕಾಗ, ನಾನು ಹೇಳೋದು ಹೂತಿರೋ ಹೆಣಗಳು ಸಿಕ್ಕಾಗ, ಅನಾಮಧೇಯ ಹೆಣಗಳು ಅಂತ ಏನ್ ಹೇಳ್ತಾರೆ, ಮೊದಲು ಅನಾಮಧೇಯ ಹೆಣಗಳು ಅಥವಾ ಯಾರಿಗಾದ್ರೂ ಸಂಬಂಧಪಟ್ಟದ್ದು ಹೆಣಗಳು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗ್ಬೇಕಾಗ್ತದೆ, ನಿರ್ಧಾರ ಆಗ್ಬೇಕಾಗ್ತದೆ, ತನಿಖೆ ಆಗ್ಬೇಕಾಗ್ತದೆ.
ಈ ಎಲ್ಲಾ ವಿಚಾರಗಳನ್ನ ಬಹಳ ಸೂಕ್ಷ್ಮ ಹಾಗೂ ಸುದೀರ್ಘವಾದ ತನಿಖೆ ಆಗ್ಬೇಕಾದಂಥದ್ದು. ಇದು 1-2 ವರ್ಷದ ಹಿಂದಿನ ಕಥೆ ಅಲ್ಲ ಅಂತ ಅವ್ರು ಹೇಳ್ತಾ ಇರೋದು. 2006, 7 ಹಲವಾರು ವರ್ಷಗಳಿಂದ ಆಗ್ತಾ ಇರೋದ್ರಿಂದಾಗ ಓಕೆ. ಸ್ವಲ್ಪ ತನಿಖೆಗೆ ಸಂಬಂಧಪಟ್ಟಂಗೆ ವಿಳಂಬ ಆಗತ್ತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಓಕೆ. ಇಟ್ ಹ್ಯಾಸ್ ಟು ಬಿ ಟೇಕನ್ ಲಾಜಿಕಲ್ ಕನ್ಕ್ಲೂಷನ್. ಈಗಾಗಲೇ ಸಾಕಷ್ಟು ಆರೋಪಗಳು ಈಗಾಗಲೇ ಬರ್ತಾ ಇರೋದ್ರಿಂದ, ಒಬ್ಬೊಬ್ಬರೇ ಧ್ವನಿ ಎತ್ತಾ ಇರೋದ್ರಿಂದ ಸ್ಟೇಟ್ ಅಟ್ ಲೀಸ್ಟ್ ನೌ ಹ್ಯಾಸ್ ವೋಕನ್ ಅಪ್. ಇದರ ಬಗ್ಗೆ ತನಿಖೆ ಆಗೋದಕ್ಕೆ ಅದು ಮತ್ತೊಂದರ ಬಗ್ಗೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಲಿ ಅನ್ನೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸೂಕ್ತ ಮತ್ತು ಅದು ಸಮಯೋಚಿತ ಈಗಲಾದ್ರೂ ಎಚ್ಚೆತ್ತುಕೊಂಡಿದೆ. ಬಟ್ ಅದಕ್ಕೆ ಬಹಳ ಸೀರಿಯಸ್ ಆಗಿ ಪರ್ಸ್ಯೂ ಮಾಡ್ಬೇಕಾಗುತ್ತೆ. ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದಲ್ಲಿ, ಕೋರ್ಟ್ ನಲ್ಲಿ ಇದನ್ನ ಪ್ರೋಸಿಕ್ಯೂಟ್ ಮಾಡ್ಬೇಕಾದಲ್ಲಿ, ತನಿಖೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ಕೂಡ ಅಷ್ಟೇ ಸೀರಿಯಸ್ನೆಸ್ ಬೇಕು. ಮತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೊಂದು ಡಿಪಾರ್ಟ್ಮೆಂಟ್ ಗಳು ಎಲ್ಲವನ್ನೂ ಸಮಗ್ರವಾಗಿ ಉಪಯೋಗಿಸಿಕೊಂಡು ಸ್ಟೇಟ್ ಮಷಿನರಿ ಫಾರ್ ಇನ್ವೆಸ್ಟಿಗೇಷನ್ ಅಂತ ಏನಿರುತ್ತೆ, that has to be completely utilized. It is a challenge to the state police administration. ಫೈನ್ ಸರ್, ಫೈನ್. ಅದಕ್ಕೆ ಒಂದು ಇಟ್ಸ್ ಅ ಕ್ಲಾಸಿಕ್ ಕೇಸ್ ಫಾರ್ ಇನ್ವೆಸ್ಟಿಗೇಷನ್. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.